ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ವೈರಲ್ ಆಗಿರುವಂತಹ 3D ಪೆನ್ ಹೇಗಿರುತ್ತೆ ಅಂತ ನೋಡೋಣ ಅಂತ ನಾನು ಒಂದು ತರಿಸಿದ್ದೆ ಅಮೆಝಾನ್ ಅಲ್ಲಿ. ತುಂಬಾನೇ ವಿಡಿಯೋಗಳನ್ನ ಈ ತರದನ್ನ ನೋಡಿ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು, ಇದೇ ತರ ಮಾಡಬಹುದು, ತುಂಬಾ ಚೆನ್ನಾಗಿರುತ್ತೆ ಅಂತ. ಬಟ್ ಪ್ರಾಡಕ್ಟ್ ರಿಸೀವ್ ಎಲ್ಲ ಆದ್ಮೇಲೆ ತುಂಬಾನೇ ಬೇಜಾರಾಯ್ತು. ಯಾಕಪ್ಪ ಅಂತ ಅಂದ್ರೆ ವಿಡಿಯೋದಲ್ಲಿ ನಾವು ನೋಡಿರೋ ತರ ಏನು ಅದು ವರ್ಕ್ ಮಾಡ್ಲಿಲ್ಲ. ಇದು ಡೆಲಿವರ್ಡ್ ಆದಾಗ ಇದಕ್ಕೊಂದು ವೈರ್ ಕೊಟ್ಟಿದ್ರು, ಮತ್ತೆ ಮ್ಯಾನ್ಯುವಲ್ ಇರುತ್ತೆ, ಒಂದು ಪೆನ್ ತರ ಇರುತ್ತೆ, ಮತ್ತೆ ಇದು ಹೋಲ್ಡರ್ ಇಡೋದು, ಒಂದು ಚಾರ್ಜರ್ ಕೊಟ್ಟಿದ್ರು. ಈ 3D ಪೆನ್ಗೆ ಚಾರ್ಜ್ ಹೆಂಗ ಹಾಕೊಂಡೇನೆ ಯೂಸ್ ಮಾಡ್ಬೇಕು, ತುಂಬಾ ಕಷ್ಟ. ಈ ಚಿಕ್ಕ ಮಕ್ಳಿಗೆಲ್ಲ ಯೂಸ್ ಮಾಡಕ್ ಆಗದೇ ಇಲ್ಲ. ಅಬೌಟ್ 8 ಇಯರ್ಸ್ ಮಕ್ಳಿಗಾದ್ರೆ ಮಾತ್ರ ಯೂಸ್ ಮಾಡಕ್ ಆಗೋದು. ಈ ರೀತಿ ಒಂದು ವೈರ್ ಗಳಿರುತ್ತಲ್ಲ, ಅದನ್ನ ಟೆಂಪರೇಚರ್ ಹೈ ಇಟ್ಕೊಂಡು ಇನ್ಸರ್ಟ್ ಮಾಡ್ಬೇಕು. ಅದು ಇನ್ಸರ್ಟ್ ಮಾಡ್ಬೇಕಿದ್ರೆ ಟಿಪ್ ಎಲ್ಲ ಮುಟ್ಟಂಗಿಲ್ಲ, ತುಂಬಾ ಸುಡ್ತಿರುತ್ತೆ. ಲೋಡ್ ಎಲ್ಲ ಆದ್ಮೇಲೆ ಈ ಮೆಲ್ಟ್ ಆಗಿರೋ ಪ್ಲಾಸ್ಟಿಕ್ ಈ ನಾಬ್ ಇಂದ ಬರ್ತಾ ಇರುತ್ತೆ. ಈ ರೀತಿ ನಮ್ಗೆ ಯಾವ್ದ್ರ ಮೇಲೆ ಇಷ್ಟನೋ ಆ ರೀತಿ ಬರಿಬಹುದು. ಬಟ್ ಆ ರೀತಿ ಎಲ್ಲ ಸ್ಟಿಕ್ ತರ ಅಂಟ್ಕೊಳ್ಳಲ್ಲ, ಬಟ್ ಕಂಟಿನ್ಯೂಸ್ ಆಗು ಕ್ಲೀನ್ ಆಗಿ ಬರೋದು ಇಲ್ಲ, ಸ್ಟಾಪ್ ಆಗ್ತಾ ಇರುತ್ತೆ. ಅದ್ರಲ್ಲೂ 2 ಟೈಪ್ಸ್ ಇರುತ್ತೆ. ಚಾರ್ಜಿಂಗ್ ಹಾಕೊಂಡೇನೆ ಈ ರೀತಿ ಮಾಡೋದೊಂದಿರುತ್ತೆ, ಚಾರ್ಜ್ ಮೊದ್ಲೇ ಮಾಡಿಟ್ಕೊಂಡು ಮಾಡೋದಿರುತ್ತೆ. ಆದಷ್ಟು ಚಾರ್ಜ್ ಹಾಕೊಂಡ್ ಮಾಡೋದನ್ನ ಯೂಸ್ ಮಾಡಬೇಡಿ, ಯಾಕೆಂದ್ರೆ ವೈರ್ ಹತ್ರನೇ ಮಾಡ್ತಾ ಇರ್ಬೇಕು, ತುಂಬಾ ಕಷ್ಟ ಆಗುತ್ತೆ. ನೋಡಿ, ಇಷ್ಟ ಇದ್ದವರು ನೋಡಿ ತಗೊಳ್ಳಿ, ಯಾವ್ದು ಚೆನ್ನಾಗಿರುತ್ತೆ. ಪ್ರಾಡಕ್ಟ್ ಅಮೆಝಾನ್, ಮೀಶೋ ಎರಡರಲ್ಲೂ ಇದೆ. 500 ರುಪೀಸ್ ಇದ್ರ ಲಿಂಕ್ ಬೇಕು. ಈ ಪ್ರಾಡಕ್ಟ್ ಏನಾದ್ರು ಇಷ್ಟ ಆಗಿ ನೀವು ಬೈ ಮಾಡ್ಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್